ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಇವತ್ತು ಗೋಳೆ ಪಲ್ಯ ಮಾಡಾಕತ್ತೀನಿ ನೋಡಿರಿ. ಈ ಗೋಳೆ ಪಲ್ಯ ಸ್ವಚ್ಛಂಗಿ ಎಲ್ಲ ಹೊಲಸು ತಗೊಂಡು ಕಟ್ ಮಾಡ್ಕೊಂಬಂದೀನಿ ರೀ. ಇದನ್ನ ಒಂದು 2-3 ಸಲ ನೀರಾಗ ಹಾಕಿ ತೊಳ್ಕೊತೀನಿ ರೀ. ಯಾಕಂದ್ರೆ ಮಣ್ಣು ಇರ್ತೈತಿ, ಅದಕ್ಕೆ ನೀರು ಹಾಕ್ಕೊಂಡು ತೊಳ್ಕೊಬೇಕು ರೀ. ಈಗ ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡ್ಕೊಂಬಂದೀನಿ ನೋಡಿರಿ. ಮತ್ತು ನೀವು ಮುಕ್ನಿ ಬೆಳೆದ್ರೆ ಮುಕ್ನಿ ಬೇಳೆ ನೆನಾಕ್ರಿ, ಇಲ್ಲ ತೊಗರಿ ಬೆಳೆದ್ರೆ ತೊಗರಿ ಬೇಳೆ ನೆನಾಕೋರಿ. ನಾವೊಂದು ತೆವಿ ಇಟ್ಕೊಂಡಿನಿ. ತೆವಿ ಒಳಗೆ ಎಣ್ಣೆ ಹಾಕ್ಕೊಂಡು ಇದನ್ನ ಉಳ್ಳಾಗಡ್ಡಿ ಫಸ್ಟ್ ಹುರ್ಕೊಳಕತ್ತೀನಿ ನೋಡಿರಿ. ಇವು ಹುರ್ಕೊಂಡು ನಾ ಏನು ಬೇಳೆ ತೊಳ್ಕೊಂಡು ಇಟ್ಕೊಂಡಿದ್ದು ನೋಡಿರಿ, ತೊಗರಿ ಬೇಳೆ ಇದ್ರೊಳಗೆ ಹಾಕೊಳಕತ್ತೀನಿ ರೀ. ಇದನ್ನ ಹುರ್ಕೊಂಡು ಆಮೇಲೆ ಏನು ನಾವು ಕಟ್ ಮಾಡ್ಕೊಂಡು ಸ್ವಚ್ಛ ಕಟ್ ಮಾಡ್ಕೊಂಡು ಬಂದಿದ್ದು ನೋಡಿರಿ ಇದು ಗೋಳಿ ಪಲ್ಯ, ಅದನ್ನ ಹಾಕ್ಕೊಳಕತ್ತೀನಿ ರೀ. ಅದನ್ನ ಹುರ್ಕೊಳ್ಳೋಣ. ಯಾಕಂದರೆ ಇದಕ್ಕೆ ನೀರು ಹಾಕೋಬಾರ್ದ್ರಿ, ಒಟ್ಟೆ ಅದೇ ತಾನೇ ನೀರು ಬಿಡ್ತೈತಿ, ಅದರೊಳಗೆ ಕುದಿಬೇಕಿದ. ಒಂದು ಹನಿನೂ ನೀರು ಹಾಕಬಾರ್ದು. ಈಗ ಹೊಳಿಸಿ ಚೆನ್ನಾಗಿ ಬಾಳತನ ಆಗ್ತೈತಿ ರೀ. ಸ್ವಲ್ಪ ಸಣ್ಣ ಉರಿ ಹಚ್ಚಿ ಮಾಡ್ಕೋಬೇಕ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ನೋಡಿರಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮುಚ್ಕೊಂಡು ಇಟ್ಕೊತೀನಿ ರೀ. 4 ಸರ ಹೊಳಸ್ಕೊಂಡು ಇಟ್ಕೊತೀನಿ. ಈಗ ಪಲ್ಯ ಆಯ್ತು ನೋಡಿರಿ, ಚೆನ್ನಾಗಿ ಆಗ್ತೈತಿ. ಜೋಳದ ರೊಟ್ಟಿ ಜೊತೆ ತಿನ್ಬೋದು, ಸಜ್ಜಿ ರೊಟ್ಟಿ ಜೊತೆನೂ ತಿನ್ಬೋದು. ಚೆನ್ನಾಗಿ ಆಗ್ತೈತಿ ರೀ ಇದು ಪಲ್ಯ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಒಂದೊಂದು ಲೈಕ್ ಭಾಳ ಮುಖ್ಯ ಆಗ್ತಾವೆ ರೀ. ಪ್ಲೀಸ್ ಬೆಲ್ ಬಟನ್ ಒತ್ತಿರಿ. ಥ್ಯಾಂಕ್ ಯು.